ಇದು ಲಾಸ್ಟ್ ವಿಡಿಯೋ ಇದೆಯಲ್ಲ ಅದರದ್ದು ಕಂಟಿನ್ಯೂಯೇಷನ್ನು. ಡಿಸಡ್ವಾಂಟೇಜಸ್ ಆಫ್ ಫೈಲ್ ಪ್ರಾಸೆಸಿಂಗ್ ಸಿಸ್ಟಮ್ಸು ಡಿಸ್ಕಷನ್ ಮಾಡ್ತಾ ಇದ್ವಿ. ಅದರಲ್ಲಿ ಕಾನ್ಕರೆಂಟ್ ಆಕ್ಸೆಸ್ ಅನಾಮಲೀಸ್ ಪ್ರೀವಿಯಸ್ಸು ನಾವು ನೋಡಿರೋ ಅಂಥದ್ದು. ಇದು ನನ್ನ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಾಗೆ ಫೈಲ್ ಪ್ರಾಸೆಸಿಂಗ್ ಸಿಸ್ಟಮು the system stores permanent records in various files and it needs different application programs to extract records from and add records to the appropriate files. ಇದು ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ನೋಟ್ ಪ್ಯಾಡ್ ಯೂಸ್ ಮಾಡ್ತೀರಲ್ಲ, ಕ್ಯಾಲ್ಕುಲೇಟರು, MS ಪೇಂಟ್ ಜೊತೆಗೆ ಒಂದು ನೋಟ್ ಪ್ಯಾಡ್ ಅಂತ ಬರುತ್ತೆ, ಅದನ್ನು ಒಂದು ಫೈಲ್ ಅಂತ ಹೇಳ್ತೀವಿ. MS ವರ್ಡ್ ಅದು ಒಂದು ಫೈಲ್ ಅಂತ ಹೇಳ್ತೀವಿ. ಫೈಲ್ ಪ್ರಾಸೆಸಿಂಗ್ ಸಿಸ್ಟಮ್ಮು ಆ ಟೈಪಲ್ಲಿ ಇರ್ತಾಯಿತ್ತು. ತುಂಬ ಹಿಂದೆ ಬಿಫೋರ್ DBMS ಅದನ್ನು ಯೂಸ್ ಮಾಡ್ತಾಯಿದ್ರು. ಅದು ಹೇಗಿತ್ತು ಅಂದರೆ, ನಿಮ್ಮ ಡೇಟಾ ಈಗ ಸಪೋಸ್ ನೀವೊಂದು 50 ಮೆಂಬರ್ಸು ಅಡ್ಮಿಷನ್ ಆಗಿದ್ದೀರಾ ಫಾರ್ ಕಂಪ್ಯೂಟರ್ ಸೈನ್ಸು. ಆ 50 ಮೆಂಬರ್ಸ್ಗೆ ಒಂದು ನೋಟ್ ಪ್ಯಾಡ್ ಫೈಲ್ನಲ್ಲಿ ನಿಮ್ಮದು ಅಡ್ಮಿಷನ್ ನಂಬರು, ನೇಮು, ಪ್ರೀವಿಯಸ್ ಅಕಾಡೆಮಿಕ್ ರೆಕಾರ್ಡ್ಸು, ಅಡ್ರೆಸ್ಸು, ಡೇಟ್ ಆಫ್ ಬರ್ತು ಪ್ರತಿಯೊಂದೂ ಟೈಪ್ ಮಾಡಿಕೊಂಡು, ಅಲ್ಲಿ ಟೇಬಲ್, ರೋಸ್, ಕಾಲಮ್ಸ್ ಏನೂ ಇರಲ್ಲ. ಜಸ್ಟ್ ಏನೋ ಒಂದು ಅಸಂಪ್ಷನ್ ಮೇಲೆ ಒಂದು ಕಾಲಮ್ ಟೈಪ್ ಮಾಡಿಕೊಂಡು ಆ ನೋಟ್ ಪ್ಯಾಡ್ ಫೈಲ್, ನೀವು ನೋಟ್ ಪ್ಯಾಡ್ ನೋಡಿದ್ದೀರಾ, ಅಲ್ಲಿ ನೀವು ಟೇಬಲ್ಲು ಹಾಕೋಕ್ಕಾಗಲ್ಲ. ಈವನ್ MS ವರ್ಡ್ ಥರ ಲೈನ್ಸ್ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಜಸ್ಟ್ ನೀವು ಡೇಟಾ ಎಂಟ್ರಿ ಮಾಡ್ಬೋದು. ಆ ರೀತಿ ಡೇಟಾ ಎಂಟ್ರಿ ಮಾಡಿಕೊಂಡು ಅಷ್ಟು ಸ್ಟೂಡೆಂಟ್ ಡೀಟೇಲ್ಸು, ಅದಕ್ಕೆ ಅಪ್ಲಿಕೇಶನ್ ಪ್ರೋಗ್ರಾಮ್ಗಳನ್ನ ಬರಿತಾ ಹೋಗಬೇಕು. ಅಂದರೆ ಈಗ C ಕೋಡಿಂಗು ಮತ್ತು VB ಪ್ರೋಗ್ರಾಮ್ಸ್ಗಳೆಲ್ಲ ನೋಡಿದ್ದೀರಲ್ಲ, ಪ್ರೋಗ್ರಾಮ್ಸ್ಗಳು, ಆ ರೀತಿ ಪ್ರೋಗ್ರಾಮ್ಗಳನ್ನ ಬರೆದು ಈಗ ನೀವು VBಯಿಂದ MS ಆಕ್ಸೆಸ್ಗೆ ಕನೆಕ್ಟ್ ಮಾಡ್ತೀರಾ. ಡೇಟಾನ ಆಕ್ಸೆಸ್ಸಲ್ಲಿಟ್ಟು VBಗೆ ಕನೆಕ್ಟಿವಿಟಿ ಕೊಟ್ಟು ಅಲ್ಲಿಂದ ಇಲ್ಲಿಗೆ ಡೇಟಾ ತಗೋತೀರಾ. ಬಟ್ ಹಿಂದೆ ಏನಾಗ್ತಾ ಇತ್ತು, ಆ ಥರ ನೋಟ್ ಪ್ಯಾಡ್ ಫೈಲಲ್ಲಿ ಡೇಟಾ ಇಟ್ಟು VB ವಿಜುವಲ್ ಬೇಸಿಕ್ ಪ್ರೋಗ್ರಾಮಿಂದ ನೀವು ನೋಟ್ ಪ್ಯಾಡ್ಗೆ ಕನೆಕ್ಟಿವಿಟಿ ಕೊಟ್ಟ ಹಾಗೆ ಏನು ಪ್ರಯೋಜನ ಇಲ್ಲ. ಅಲ್ಲಿ ರೋಸ್ ಇಲ್ಲ, ಕಾಲಮ್ಸ್ ಇಲ್ಲ, ಈಚ್ ಸೆಲ್ಲೊಳಗೆ ಡೇಟಾ ಇಡ್ತೀರಾ ಇಲ್ಲಾದರೆ. ಬಟ್ ಅಲ್ಲಿ ಆ ರೀತಿ ಯಾವ ಫೆಸಿಲಿಟಿನೂ ಇಲ್ಲದೆ ಇರೋದ್ರಿಂದ ಒಂದು ಅಸಂಪ್ಷನ್ ಮೇಲೆ ನೀವು ಡೇಟಾ ಎಂಟ್ರಿ ಮಾಡಿಕೊಂಡು, ಈಗ ಅಡ್ಮಿಷನ್ ನಂಬರ್ ಎಲ್ಲ ಒಂದು ಕಡೆ, ನೇಮ್ಸ್ ಎಲ್ಲ ಒಂದು ಕಡೆ, ಈ ರೀತಿ ಡೇಟಾ ಸ್ಟೋರ್ ಮಾಡಿಕೊಂಡು ಆ ಪಾತ್ನ ನಿಮ್ಮ ಪ್ರೋಗ್ರಾಮಲ್ಲಿ ಇಟ್ಕೊಂಡು ಪ್ರೋಗ್ರಾಮ್ ರನ್ ಮಾಡಿ ಡೇಟಾ ತಗೋತಾ ಇದ್ದಿದ್ದು. ಇಷ್ಟು ಡಿಫಿಕಲ್ಟಿ ಇತ್ತು ಆಗ. DBMS ಬಿಫೋರ್ ಇಂಟ್ರೊಡ್ಯೂಸಿಂಗ್ ದಿಸ್ ಸಾಫ್ಟ್ವೇರ್ ಕಾಲ್ಡ್ DBMS. ಇಲ್ಲಿದೆ ನೋಡಿ, ಬಿಫೋರ್ DBMS ವರ್ ಇಂಟ್ರೊಡ್ಯೂಸ್ಡ್, ಆರ್ಗನೈಸೇಷನ್ಸ್, ಕಂಪ್ನಿಗಳಲ್ಲೇ ಅಷ್ಟು ಕಷ್ಟಪಡ್ತಾ ಇದ್ರು ಡೇಟಾ ಸ್ಟೋರ್ ಮಾಡೋಕ್ಕೆ. ಅದಕ್ಕೆ ಹಿಂದೆ ಎಲ್ಲ ರಿಸಲ್ಟ್ಸು ಈಗ ನೀವೇನು ನೋಡ್ತೀರಾ ಆ ರೀತಿ ಆನ್ಲೈನಲ್ಲಿ ಸಿಗ್ತಾ ಇರಲಿಲ್ಲ. ಮತ್ತು ಇಂಟರ್ನೆಟ್ ಬ್ಯಾಂಕಿಂಗ್ ಇರ್ಬೋದು, ಇದು ಯಾವ ಫೆಸಿಲಿಟಿನೂ ಹಿಂದೆ ಯಾಕೆ ಇರಲಿಲ್ಲ ಅಂದರೆ DBMS ಇರಲಿಲ್ಲ ಆಗ. ಈ ರೀತಿ ಫೈಲ್ಗಳಲ್ಲಿ ಇಡ್ತಾ ಇದ್ರು. ವರ್ ಇಂಟ್ರೊಡ್ಯೂಸ್ಡ್, organizations usually stored information in such systems. Keeping organizational information in a file processing system has a number of major disadvantages. ಇಷ್ಟು ಅವರು ಡಿಫಿಕಲ್ಟಿ ಫೇಸ್ ಮಾಡ್ತಾ ಇದ್ದಿದ್ದರಿಂದ ಆರ್ಗನೈಸೇಷನ್ಸು, ಇದೆಲ್ಲ ಡಿಸಡ್ವಾಂಟೇಜಸ್ ಏನೇನಾಗ ಅವರು ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದ್ರು ಕಂಪನೀಸ್ ಅವರು. ಆ ಥರ ಒಂದು ನೋಟ್ ಪ್ಯಾಡ್ ಫೈಲಲ್ಲಿ ಡೇಟಾ ಇಟ್ಕೊಂಡು ಅಲ್ಲಿಂದ ಪ್ರತಿಯೊಂದು ಡೇಟಾ ಏನು ಸ್ಟೋರ್ ಮಾಡ್ತಾರೆ ಪ್ರತಿಯೊಂದು ಫೈಲ್ಗೂ ನೀವು ನೋಟ್ ಪ್ಯಾಡ್ ನೋಡಿರ್ಲೂಬೋದು, ಎಷ್ಟು ಲಿಮಿಟೆಡ್ ಆಗಿರುತ್ತೆ. ನೀವು ಎಂಟ್ರಿ ಮಾಡಿದ್ರೆ MS ವರ್ಡ್ ಥರ ಎಲ್ಲ ನೀವು ಕಂಟಿನ್ಯೂಸ್ ಆಗಿ ನ್ಯೂ ಪೇಜಸ್ ಕ್ರಿಯೇಟ್ ಆಗಲ್ಲ. ಅಥವಾ ಇಲ್ಲಿ ನಿಮ್ಮ ಒರಾಕಲ್ ಅಥವಾ ಆಕ್ಸೆಸ್ ಸಾಫ್ಟ್ವೇರ್ ಥರ ಎಂಟ್ರಿ ಮಾಡ್ತಾ ಇದ್ರೆ ಅದು ಹೋಗ್ತಾನೇ ಇರುತ್ತೆ, ನೀವು ಎಷ್ಟಾದರೂ ಎಂಟ್ರಿ ಮಾಡ್ಕೋತಾ ಹೋಗ್ಬೋದು. ಅಲ್ಲಿ ಲಿಮಿಟೇಷನ್ಸ್ ಇರ್ತಾ ಇತ್ತು, ಪ್ರಾಪರ್ ಫಾರ್ಮ್ಯಾಟ್ ಇರಲಿಲ್ಲ. ಸೊ ತುಂಬ ಕಷ್ಟ ಆಗ್ತಾ ಇತ್ತು. ಆ ಡಿಸಡ್ವಾಂಟೇಜಸ್ಸೇ ಆರ್ಗನೈಸೇಷನ್ ಏನೇನು ಫೇಸ್ ಮಾಡ್ತಿತ್ತು ಇಲ್ಲಿರೋದು.
ಇದೆಲ್ಲ ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ನೋಡಿದ್ದೀವಿ. ಒಂದು ಡೇಟಾ ಆಕ್ಸೆಸ್ ಈಗ ಎಷ್ಟು ಈಸಿಯಾಗಿ ರಿಸಲ್ಟ್ ನೋಡ್ಕೋತೀರಾ, ಮತ್ತು ಅಕೌಂಟಲ್ಲಿ ಎಷ್ಟು ಬ್ಯಾಲೆನ್ಸ್ ಇದೆ ಅಂತ ಆನ್ಲೈನಲ್ಲಿ ನೋಡ್ತೀರಾ. ಅಲ್ಲಿ ಒಂದು ಸಿಂಪಲ್ ಟಾಸ್ಕ್ ಮಾಡೋಕ್ಕೂ ಪ್ರೀವಿಯಸ್ ವಿಡಿಯೋದಲ್ಲಿ ಎಕ್ಸಾಂಪಲ್ ತಗೊಂಡಿದ್ದೆ. ಯೂನಿವರ್ಸಿಟಿನಲ್ಲಿ ಪಾವಗಡ ಪೋಸ್ಟಲ್ ಕೋಡ್ ಅವರು ಎಷ್ಟು ಸ್ಟೂಡೆಂಟ್ಸ್ ಇದ್ದಾರೆ ಲಿಸ್ಟ್ ಬೇಕು ಅಂತಂದರೆ ಅದನ್ನು ನೋಡೋದಕ್ಕೆ ಅವ್ರಿಗೆ ಪ್ರತಿಯೊಂದು ಫೈಲು ರನ್ ಮಾಡ್ಕೋಬೇಕಿತ್ತು. ಅಷ್ಟು ಒಂದು ಡೇಟಾ ಆಕ್ಸೆಸ್ಸಿಂಗ್. ಈಗ ಕ್ವಿಕ್ಕಾಗಿ ಆಕ್ಸೆಸ್ಸಿಂದ ಡೈರೆಕ್ಟಾಗಿ ನೀವು ಜಸ್ಟ್ ಒಂದು ಬಟನ್ ಕ್ಲಿಕ್ ಮಾಡಿದ್ರೆ ಬಂದ್ಬಿಡುತ್ತೆ ಡೇಟಾ. ಅದೇ ರೀತಿ ನಿಮ್ಮ ರಿಸಲ್ಟ್ಗೂ ಆಗ್ತಾ ಇರೋವಂಥದ್ದು. ಮತ್ತು ಕನ್ಸ್ಟ್ರೇಂಟ್ಸ್ ನೋಡಿದ್ದೀರಾ, ಚೆಕ್ ಕನ್ಸ್ಟ್ರೇಂಟು, ಪ್ರೈಮರಿ ಕೀ, ಆ ಥರ ಯಾವುದೂ ಎನ್ಫೋರ್ಸ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಅಟಾಮಿಸಿಟಿ ಪ್ರಾಬ್ಲಮ್ಸ್ ಇದು ಡಿಸ್ಕಷನ್ ಆಗಿದೆ. ಕಾನ್ಕರೆಂಟ್ ಆಕ್ಸೆಸ್ ಅನಾಮಲೀಸ್ ಇದನ್ನು ನೋಡ್ತಾ ಇದ್ವಿ ನಾವು ಪ್ರೀವಿಯಸ್ ವಿಡಿಯೋದಲ್ಲಿ. ಇಲ್ಲಿ ಒಂದು ಎಕ್ಸಾಂಪಲ್ ಇದೆ. ಕಾನ್ಕರೆಂಟ್ ಅಂದರೆ ಅಟ್ ದಿ ಸೇಮ್ ಟೈಮ್ ಅಂತ. ಆಕ್ಸೆಸಿಂಗ್ ಅಂತ ಅಂದರೆ ಏನೋ ಒಂದು ಡೇಟಾ ಸ್ಟೋರ್ ಮಾಡಿದ್ದೀವಿ ಒಂದು ಕಡೆ, ಅಲ್ಲಿಂದ ಡೇಟಾನ ತಗೊಂಡು ಬರೋದು ನಮ್ಮ ಅಪ್ಲಿಕೇಶನ್ ಮೇಲೆ. ಈಗ ನೀವು ಲ್ಯಾಬಲ್ಲಿ ಮಾಡ್ತಾ ಇರೋದೇ ಅದು. ಆಕ್ಸೆಸ್ಸಲ್ಲಿ ಡೇಟಾ ಇಟ್ಟು ಅಲ್ಲಿಂದ VB ಅಪ್ಲಿಕೇಶನ್ ಮೇಲೆ ತಗೊಬಂದಿದ್ದೀರಾ. ಇಲ್ಲಿ ಕಾನ್ಕರೆಂಟ್ ಆಕ್ಸೆಸ್ ಅಂತ ವರ್ಡ್ ಇರೋದು. ಆಕ್ಸೆಸಿಂಗ್ ಅಂದರೆ ಡೇಟಾ ಸ್ಟೋರ್ ಮಾಡಿ VB ಅಪ್ಲಿಕೇಶನ್ ಮೇಲೆ ತಗೊಬರ್ತೀರಾ. ಕಾನ್ಕರೆಂಟ್ ಅಂದರೆ ಅಟ್ ದಿ ಸೇಮ್ ಟೈಮ್ ಈ ಒಂದೇ ಒಂದು ಆಕ್ಸೆಸ್ ಡೇಟಾ ಬೇಸ್ಗೆ ಇಬ್ಬರು ಲಾಗಿನ್ ಆಗಿ, ಈಗ ನಿಮ್ಮ ಲ್ಯಾಬ್ ಪ್ರಾಜೆಕ್ಟ್ಗೆ ಒಂದು ಡೇಟಾ ಬೇಸ್ ಇದೆ, ಲ್ಯಾನ್ ಕನೆಕ್ಷನ್ ಕೊಟ್ಟು 2 ಸಿಸ್ಟಮಿಂದ ಇಬ್ಬರು ಲಾಗಿನ್ ಆಗ್ಬೋದು ಒಂದೇ ಡೇಟಾ ಬೇಸ್ಗೆ. ಆ ರೀತಿ ಒಂದು ಎಕ್ಸಾಂಪಲ್ ಇದೆ ಇಲ್ಲಿ. ಇಬ್ಬರು ಲಾಗಿನ್ ಆದಾಗ ಇಲ್ಲಿ ನೋಡಿ, ಕನ್ಸಿಡರ್ ಡಿಪಾರ್ಟ್ಮೆಂಟ್ ಎ ವಿತ್ ಆನ್ ಅಕೌಂಟ್ ಬ್ಯಾಲೆನ್ಸ್ ಆಫ್ ₹10,000. ಡಿಪಾರ್ಟ್ಮೆಂಟ್ ಎ ಅಕೌಂಟಲ್ಲಿ ಬ್ಯಾಲೆನ್ಸು $10,000 ಇದೆ. 2 ಟ್ರಾನ್ಸಾಕ್ಷನ್ ನಡೀತವೆ. ಇಫ್ 2 ಡಿಪಾರ್ಟ್ಮೆಂಟ್ ಕ್ಲರ್ಕ್ಸ್ ಅವ್ರು ಏನು ಮಾಡ್ತಾರೆ, ಒಬ್ಬರು $500 ಡೆಬಿಟ್ ಮಾಡ್ತಾರೆ ಫಸ್ಟ್ ಟ್ರಾನ್ಸಾಕ್ಷನ್ ಮಾಡ್ತಿರೋರು. ಇದು ಫಸ್ಟ್ ಸೆಕೆಂಡ್ ಅಂತ ಹೇಳೋಕ್ಕಾಗಲ್ಲ, ನೇಮ್ ಇದೆ ನೋಡಿ. ಕಾನ್ಕರೆಂಟ್ ಅಂದರೆ ಅಟ್ ದಿ ಸೇಮ್ ಟೈಮ್. ಅಟ್ ದಿ ಸೇಮ್ ಟೈಮ್ ಇನ್ನೊಬ್ಬರು $100 ಡೆಬಿಟ್ ಮಾಡ್ತಾರೆ. ನಾನು ಈ ಥರ ರಿಸಲ್ಟ್ಗೂ ಎಕ್ಸಾಂಪಲ್ ತೊಗೊಂಡಿದ್ದೀನಿ. ನೀವು ರಿಜಿಸ್ಟರ್ ನಂಬರ್ ಎಂಟ್ರಿ ಮಾಡಿದಾಗಲೇ ನಿಮ್ಮ ಥರ ಇನ್ನೊಂದು ಜನ ರಿಸಲ್ಟ್ ನೋಡೋಕೆ ಕೂತಿರೋರು ಅದೇ ಟೈಮು ಅದೇ ಸೆಕೆಂಡಲ್ಲಿ, ಅವರ್ ಮಿನಿಟ್ ಬಿಡಿ, ಅದೇ ಸೆಕೆಂಡಲ್ಲಿ ಅವರು ರಿಜಿಸ್ಟರ್ ನಂಬರ್ ಎಂಟ್ರಿ ಮಾಡಿ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿರ್ತಾರೆ. ಆ ಥರ ಒಂದು 50 ಜನ 100 ಜನ ಅಥವಾ PU ರಿಸಲ್ಟ್ ಬಂದಾಗಂತೂ ಲ್ಯಾಕ್ಸ್ ಆಫ್ ಸ್ಟೂಡೆಂಟ್ಸು, ಥೌಸಂಡ್ಸ್ ಆಫ್ ಸ್ಟೂಡೆಂಟ್ಸು ಅಟ್ ದಿ ಸೇಮ್ ಟೈಮ್ ಲಾಗಿನ್ ಆಗಿಬಿಡ್ತಾರೆ. ಸೊ ಅಂಥ ಟೈಮಲ್ಲಿ ನಿಮ್ಮ ರಿಸಲ್ಟು ಅದಕ್ಕೆಲ್ಲ ಎಫೆಕ್ಟ್ ಆಗಲ್ಲ. ಅದು ಪ್ರಾಪರಾಗಿ ಸ್ಟೋರ್ ಆಗಿಬಿಟ್ಟಿರುತ್ತೆ ಇಷ್ಟೇ ಅಂತ, ಸೊ ಎಫೆಕ್ಟ್ ಆಗಲ್ಲ. ಬಟ್ ಇದು ಅಕೌಂಟ್ ಬ್ಯಾಲೆನ್ಸ್ ಇದೆಯಲ್ಲ, ಇಲ್ಲಿ ಡಿಡಕ್ಷನ್ ಆಗಬೇಕಾದ್ರೆ ಪ್ರಾಬ್ಲಮ್ ಆಗುತ್ತೆ. ಅದು ಅಟ್ ದಿ ಸೇಮ್ ಟೈಮ್ ಡಿಡಕ್ಷನ್ ಆಗ್ತಾ ಇದೆ. $500 $10,000 ಅಕೌಂಟಲ್ಲಿದೆ. $500 ಒಬ್ಬ ಕ್ಲರ್ಕು ಫಸ್ಟ್ ಟ್ರಾನ್ಸಾಕ್ಷನ್ ಅವ್ರು ಡಿಡಕ್ಟ್ ಮಾಡಿದ್ರು. ಎಷ್ಟಿರಬೇಕು ಬ್ಯಾಲೆನ್ಸು? $9,500. ಅದೇ ಟೈಮ್ಗೆ $100 ಟ್ರಾನ್ಸಾಕ್ಷನ್ ಮಾಡ್ತಿದ್ದಾರಲ್ಲ ಅವರು ಇದೇ 10,000 ಆ ಟ್ರಾನ್ಸಾಕ್ಷನ್ನು ನೋಡುತ್ತೆ. ಅದು 9,500 ಈ ಟ್ರಾನ್ಸಾಕ್ಷನ್ ಆಗೋಗಿದೆ ಅದನ್ನು ನೋಡಲ್ಲ, 10,000ನೇ ಅದನ್ನು ನೋಡುತ್ತೆ. ಸೊ 10,000ಇಂದ $100 ಡಿಡಕ್ಟ್ ಆಗುತ್ತೆ. ಸೊ ಎಷ್ಟು ಮಿಕ್ತು? 9,900 ಆಯಿತು. ಆ್ಯಕ್ಚುಯಲ್ ಏನಾಗಬೇಕಿತ್ತು, 9,500ಇಂದ $100 ಡಿಡಕ್ಟ್ ಆಗಿ 9,400 ರಿಮೈನಿಂಗ್ ಆಗಬೇಕಿತ್ತು. 2 ಟ್ರಾನ್ಸಾಕ್ಷನ್ ಸೇರಿ $600 ಡಿಡಕ್ಟ್ ಆದರೆ 10,000ಅಲ್ಲಿ 600 ಡಿಡಕ್ಟ್ ಆದರೆ ರಿಮೈನಿಂಗ್ ಎಷ್ಟು? 9,400 ಕರೆಕ್ಟ್ ವ್ಯಾಲ್ಯೂ ಸ್ಟೋರ್ ಆಗಬೇಕಿತ್ತು. ಬಟ್ ಆ ರೀತಿ ಆಗ್ತಿಲ್ಲ, ಯಾಕಂದರೆ ಕಾನ್ಕರೆಂಟ್ ಟ್ರಾನ್ಸಾಕ್ಷನ್ ಆಗ್ತಿರೋದ್ರಿಂದ ಏನಾಗ್ತಿದೆ, 2 ಟ್ರಾನ್ಸಾಕ್ಷನ್ನು $10,000 ನೋಡಿರೋದ್ರಿಂದ ಅಲ್ಲೇನಾಯಿತು, 9,900 ಅಂತ ಸ್ಟೋರ್ ಆಗಿಬಿಡ್ತು. ಈಗ ಆ ಕ್ಲರ್ಕು ಆನ್ಸರ್ ಮಾಡಬೇಕು. $600 ಡಿಡಕ್ಟ್ ಆಗಿದೆ,
ಹೇಗೆ ಅಕೌಂಟಲ್ಲಿ 9,900 ಅಂತ ಎಂಟ್ರಿ ಇದೆ. ಸೊ ಅಲ್ಲಿ ಇಂಬ್ಯಾಲೆನ್ಸ್ ಆಗೋಯ್ತು, ಟ್ಯಾಲಿ ಮಾಡೋಕ್ಕೆ ಆಗಲ್ಲ ಅಟ್ ದಿ ಎಂಡ್ ಆಫ್ ದಿ ಡೇ. ಈ ರೀತಿ ಪ್ರಾಬ್ಲಮ್ಸೂ ಆಗ್ತಾಯಿತ್ತು. ಅದೇ ಕಾನ್ಕರೆಂಟ್ ಆಕ್ಸೆಸ್ ಅನಾಮಲೀಸ್ ಅಂತ. ಯಾವುದರಲ್ಲಿ? ಫೈಲ್ ಪ್ರೊಸೆಸಿಂಗ್ ಸಿಸ್ಟಮ್ ಯೂಸ್ ಮಾಡಬೇಕಾದ್ರೆ. ಇನ್ನೂ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಇದು ಶೇರ್ ಮಾಡ್ತೀನಿ PDF, ಓದ್ಕೊಳ್ಳಿ. ನೆಕ್ಸ್ಟು ಸೆಕ್ಯೂರಿಟಿ ಪ್ರಾಬ್ಲಮ್ಸ್. ಈಗ ಸೆಕ್ಯೂರಿಟಿ ಇರೋದ್ರಿಂದನೇ ನಾವಷ್ಟು ಸೇಫಾಗಿ ಸೆಕ್ಯೂರಾಗಿ ಆನ್ಲೈನ್ ಪೇಮೆಂಟ್ ಮಾಡ್ತೀವಿ ಶಾಪಿಂಗ್ ವೆಬ್ಸೈಟ್ಸಲ್ಲಿ, ಮತ್ತು ಬ್ಯಾಂಕ್ ಜೊತೆ ಕಮ್ಯುನಿಕೇಷನ್ ಟ್ರಾನ್ಸಾಕ್ಷನ್ ಮಾಡ್ಕೊಳ್ತೀವಿ. ಇದು ಸಿಂಪಲ್ ಟ್ರಾನ್ಸಾಕ್ಷನ್ಗೆ ಸೆಕ್ಯೂರಿಟಿ ಕೊಡೋಕ್ಕಾಗ್ತಿಲ್ಲ ಫೈಲ್ ಪ್ರೊಸೆಸಿಂಗ್ ಸಿಸ್ಟಮು. ಇಲ್ಲಿ ನೋಡಿ ಒಂದು ಎಕ್ಸಾಂಪಲ್ ಅದು ಕೊಟ್ಟಿದ್ದಾರೆ. ಸೆಕೆಂಡ್ ಲೈನ್ ಅಬ್ಸರ್ವ್ ಮಾಡ್ಬೋದು. ಪೇರೋಲ್ ಪರ್ಸೊನೆಲ್ ಅಂದರೆ ಸಿಬ್ಬಂದಿ, ಪೇರೋಲ್ ಅಂದರೆ ಮಂತ್ಲಿ ಸ್ಯಾಲ್ರಿ ಮಾಡೋರು. ಇವ್ರಿಗೆ ಯೂನಿವರ್ಸಿಟಿಲಿ ಕೆಲಸ ಮಾಡ್ತಾಯಿದ್ರು. ಮಂತ್ಲಿ ಸ್ಯಾಲ್ರಿ ಮಾಡೋಕ್ಕೆ ಏನೇನು ಡೇಟಾ ಬೇಕೋ ಅಷ್ಟು ಸಾಕು. ಸ್ಟೂಡೆಂಟ್ಸ್ಗೆ ಎಷ್ಟು ರಿಸಲ್ಟ್ ಬಂದಿದೆ, ಅವ್ರ ಅಕಾಡೆಮಿಕ್ ರೆಕಾರ್ಡ್ಸ್ ಏನು, ಅದಕ್ಕೂ ಅವ್ರಿಗೂ ಸಂಬಂಧ ಇಲ್ಲ. ಸೊ ಇವರು ಒಂದೇ ಡೇಟಾ ಬೇಸಿಗೆ ಲಾಗಿನ್ ಆಗ್ತಾರೆ DBMSಗೆ. ಮಕ್ಕಳು ಸ್ಟೂಡೆಂಟ್ಸ್ ರಿಸಲ್ಟ್ ನೋಡೋರು ಒಂದೇ ಡೇಟಾ ಬೇಸ್ಗೆ ಲಾಗಿನ್ ಆಗ್ತಾರೆ. ಆದರೆ ಪೇರೋಲ್ ಪರ್ಸನಲ್ ಲಾಗಿನ್ ಆದಾಗ ಸ್ಟೂಡೆಂಟ್ದು ಅಕಾಡೆಮಿಕ್ ರೆಕಾರ್ಡ್ಸು ಅವ್ರ ಸ್ಕ್ರೀನ್ ಮೇಲೆ ಬರುತ್ತೆ. ಸೊ ಅಲ್ಲಿ ಸೆಕ್ಯೂರಿಟಿ ಹೊರಟೋಯ್ತು. ಸ್ಟೂಡೆಂಟ್ಸು ರಿಸಲ್ಟ್ ನೋಡೋಕ್ಕೆ ಲಾಗಿನ್ ಆದರೆ ಅವ್ರಿಗೆ ಎಂಪ್ಲಾಯಿ ಸ್ಯಾಲ್ರಿಗಳು ಡಿಸ್ಪ್ಲೇ ಆಗುತ್ತೆ. ಸೊ ಮೀನಿಂಗ್ಲೆಸ್ ಆಯಿತು. ಯಾರಿಗೆ ಏನು ಅವಶ್ಯಕತೆ ಇದೆ ಆ ಡೇಟಾ ಮಾತ್ರ ಕಾಣಿಸ್ಬೇಕು. ಬಟ್ ಆ ರೀತಿ ಆಗ್ತಾ ಇರಲಿಲ್ಲ ಫೈಲ್ ಪ್ರೊಸೆಸಿಂಗ್ ಸಿಸ್ಟಮಲ್ಲಿ. ಅವಶ್ಯಕತೆ ಇಲ್ಲದೇ ಇರೋ ಅನ್ನೆಸೆಸರಿ ಡೇಟಾ, ಏನಕ್ಕೆ ಅಂದರೆ ಸೆಕ್ಯೂರಿಟಿ ಕನ್ಸ್ಟ್ರೇಂಟ್ಸು ಇಂಪ್ಲಿಮೆಂಟ್ ಮಾಡೋಕ್ಕಾಗ್ತಿರ್ಲಿಲ್ಲ, ಅನ್ನೆಸೆಸರಿ ಡೇಟಾ ಡಿಸ್ಪ್ಲೇ ಆಗ್ತಾ ಇತ್ತು. ಸೊ ಇದು ಡಿಫಿಕಲ್ಟಿ, ಒನ್ ಆಫ್ ದಿ ಡಿಫಿಕಲ್ಟಿ, ಸೆಕ್ಯೂರಿಟಿ ಪ್ರಾಬ್ಲಮ್ಸ್. ಅಡ್ವಾಂಟೇಜಸ್ ಆಫ್ DBMS. ಇದಿಷ್ಟು ಫೈಲ್ ಪ್ರೊಸೆಸಿಂಗ್ ಸಿಸ್ಟಮ್ ಡಿಸ್ಅಡ್ವಾಂಟೇಜಸ್ ಆಯಿತು. ಪ್ರೀವಿಯಸ್ ವಿಡಿಯೋಯಿಂದ ಕಂಟಿನ್ಯೂ ಆಗಿರೋದು. ಅಡ್ವಾಂಟೇಜಸ್ ಆಫ್ DBMS. ಏನು ಅಡ್ವಾಂಟೇಜ್ ಹಾಗಾದರೆ? ಅಲ್ಲೇನೇನು ಡಿಸ್ಅಡ್ವಾಂಟೇಜ್ ಇತ್ತು ಅದೆಲ್ಲ ಇಲ್ಲಿ ಅಡ್ವಾಂಟೇಜ್. ಕಂಟ್ರೋಲಿಂಗ್ ಆಫ್ ರಿಡಂಡೆನ್ಸಿ. ರಿಡಂಡೆನ್ಸಿ ಅಂದರೆ ನಾನು ನಾರ್ಮಲೈಸೇಷನ್ ವಿಡಿಯೋಯಿಂದ ಇದು DBMS ಇಂಟ್ರೊಡಕ್ಷನಿಂದನೂ ಹೇಳ್ಕೊಬರ್ತಿದ್ದೀನಿ. ರಿಪಿಟೇಷನ್ ಆಫ್ ಡೇಟಾ, ಡ್ಯೂಪ್ಲಿಕೇಟ್ ಡೇಟಾ. 100 ಸ್ಟೂಡೆಂಟ್ಸ್ ಅಡ್ಮಿಷನ್ ಆಗ್ತಾರೆ ಅಂದರೆ 100 ಟೈಮ್ಸು CS ಅಂತ ಟೈಪ್ ಮಾಡಬೇಕು, 100 ಟೈಮ್ಸು HOD ನೇಮ್ ಟೈಪ್ ಮಾಡಬೇಕು, 100 ಟೈಮ್ಸು ಆಫೀಸ್ ಫೋನ್ ನಂಬರ್, ಡಿಪಾರ್ಟ್ಮೆಂಟ್ ಫೋನ್ ನಂಬರ್ ಅದೇ ಎಂಟ್ರಿ ಮಾಡಬೇಕು 100 ಸ್ಟೂಡೆಂಟ್ಸ್ಗೂ. ಯಾಕಂದರೆ ಈಚ್ ರೋನಲ್ಲೂ ಅದು ಎಂಟ್ರಿ ಆಗ್ತಾ ಹೋಗುತ್ತೆ. ಆ ರೀತಿ ಡೇಟಾ ರಿಡಂಡೆನ್ಸಿ ಅರೈಸ್ ಆದ್ರೂ ನಾವು ಬೈ ನಾರ್ಮಲೈಸೇಷನ್ ಸಾಲ್ವ್ ಮಾಡ್ಕೋಬೋದು. ಅದರ ಮೇಲೆ ಒಂದು ಕಂಟ್ರೋಲ್ ಅನ್ನೋದು ಸಿಗುತ್ತೆ ಇನ್ ಕೇಸ್ ಆಫ್ DBMS. ಅದಕ್ಕೆ ಕಂಟ್ರೋಲಿಂಗ್ ಆಫ್ ರಿಡಂಡೆನ್ಸಿ in a database system by having a centralized database and centralized control of data by the DBA, the unnecessary duplication of data is avoided. Centralized database ಅಂದರೆ ಏನು? ನಾವು ಈಗ ತಾನೇ ಇಲ್ಲಿ ನೋಡಿದ್ವಿ. ಯೂನಿವರ್ಸಿಟಿಲಿ ಒಂದೇ, ನಾನು ಯಾವಾಗಲೂ ಹೇಳ್ತಿರ್ತೀನಿ, ಎಲ್ಲಿರುತ್ತೆ ನಿಮ್ಮ ರಿಸಲ್ಟು ಅಂದರೆ ತುಮಕೂರು ಯೂನಿವರ್ಸಿಟಿದು ಒಂದು ಸರ್ವರಲ್ಲಿ ಒಂದು ಡೇಟಾಬೇಸಲ್ಲಿ ಕೂತಿರುತ್ತೆ. ಅಲ್ಲೇ ಯೂನಿವರ್ಸಿಟಿ ಎಂಪ್ಲಾಯೀಸು ಸ್ಯಾಲ್ರಿ ಡೀಟೇಲ್ಸು ಇರುತ್ತೆ. ಅಲ್ಲೇ ನಿಮ್ಮದು ಪ್ರಾಕ್ಟಿಕಲ್ ಮಾರ್ಕ್ಸು ಅದು ಎಂಟ್ರಿ ಆಗುತ್ತೆ, ಥಿಯರಿ ಮಾರ್ಕ್ಸು ಅಲ್ಲೇ ಅದೇ DBMSಗೆ ಎಂಟ್ರಿ ಆಗುತ್ತೆ. ವ್ಯಾಲ್ಯೂಯೇಷನ್ ಆದ ತಕ್ಷಣ ಅಲ್ಲೇ ಎಂಟ್ರಿ ಆಗುತ್ತೆ ಅದೇ ಡೇಟಾಬೇಸ್ಗೆ. ಮತ್ತು ಅಲ್ಲೇನು ಆ್ಯಕ್ಟಿವಿಟೀಸ್ ನಡೀತಾ ಇದೆ, ಸೆಮಿನಾರ್ಸ್ ಇರ್ಬೋದು, ವರ್ಕ್ಶಾಪು, ಆ ಡೀಟೇಲ್ಸೂ ಮತ್ತು ಅಥವಾ ಬಡ್ಜೆಟಿಂಗ್ ಇರ್ಬೋದು, ಫೈನಾನ್ಸು, ಅವ್ರು ಎಷ್ಟು ಖರ್ಚು ಮಾಡ್ತಿದ್ದಾರೆ, ಏನು ಇನ್ಕಮ್ ಬರ್ತಾ ಇದೆ, ಆ ಡೀಟೇಲ್ಸೂ ಒಂದೇ ಡೇಟಾಬೇಸ್ಗೆ ಎಂಟ್ರಿ ಆಗುತ್ತೆ. ಅದನ್ನೇ ಸೆಂಟ್ರಲೈಸ್ಡ್ ಡೇಟಾಬೇಸ್, ಒಂದು ಸೆಂಟ್ರಲ್ ಸರ್ವರ್ ಅಂತ ಇರುತ್ತೆ. ಈಗ SBI ಬ್ಯಾಂಕು ಅಷ್ಟೇ, ಹೋಲ್ ಇಂಡಿಯಾಗೆ ಒಂದೇ ಒಂದು ಸೆಂಟ್ರಲ್ ಸರ್ವರ್ ಇದೆ. ಹೋಲ್ ಇಂಡಿಯಾದಲ್ಲಿ SBI ಬ್ಯಾಂಕ್ ಅವರು ಅದೊಂದೇ ಸರ್ವರ್ಗೆ ಲಾಗಿನ್ ಆಗ್ತಾರೆ, ಅದು ಸೆಂಟ್ರಲೈಸ್ಡ್ ಡೇಟಾಬೇಸ್. ಈಗ ಒಂದೊಂದು ಡಿಸ್ಟ್ರಿಕ್ಟ್ ಅವ್ರಿಗೆ, ಒಂದೊಂದು ತಾಲೂಕು ಅವ್ರಿಗೆ, ಒಂದೊಂದು ಸ್ಟೇಟ್ ಅವ್ರಿಗೆ ಒಂದೊಂದು ಡೇಟಾಬೇಸ್ ಕೊಟ್ಬಿಟ್ರೆ, ಈ ಸ್ಟೇಟ್ ಅವರು ಡೇಟಾಬೇಸ್ ಡೆವಲಪ್ ಮಾಡಬೇಕಾದ್ರೆ ಒಂದು ಫಾರ್ಮ್ಯಾಟ್ ಫಾಲೋ ಮಾಡಿದರೆ, ಇನ್ನೊಬ್ಬರು ಇನ್ನೊಂದು ಡೇಟಾ ಟೈಪು ಇನ್ನೊಂದು ಸೈಜು ಇಟ್ಕೊಬಿಡ್ತಾರೆ.
ನೀವು ಕ್ವೆರೀಸ್ ನೋಡಿದ್ದೀರ ಒರಾಕಲಲ್ಲಿ. ಆಗ ಎಗೈನ್ ಅದು ಫೈಲ್ ಪ್ರೊಸೆಸಿಂಗ್ ಸಿಸ್ಟಮ್ ಥರ ಆಗಿಬಿಡುತ್ತೆ. ಒಂದು ಸೆಂಟ್ರಲೈಸ್ಡ್ ಡೇಟಾಬೇಸು ಅದು ಎಲ್ಲ ರೀತಿ ಕೆಲಸನೂ ಮಾಡುತ್ತೆ. ಆಗ ಡ್ಯೂಪ್ಲಿಕೇಶನ್ ಅವಾಯ್ಡ್ ಮಾಡ್ಕೋಬೋದು. ಇಟ್ ಆಲ್ಸೋ ಎಲಿಮಿನೇಟ್ಸ್ ಎಕ್ಸ್ಟ್ರಾ ಟೈಮ್ ಫಾರ್ ಪ್ರೊಸೆಸಿಂಗ್ ದಿ ಲಾರ್ಜ್ ವಾಲ್ಯೂಮ್ ಆಫ್ ಡೇಟಾ. ಅದಕ್ಕೆ ಈಗ ನಾವು ಪಾಸ್ಬುಕ್ ಎಂಟ್ರಿ ಮಾಡಿಸ್ತೀವಿ ನೋಡಿ, ನಮ್ಮದು ಬೇರೆ ಊರಿನಲ್ಲಿ ಅಕೌಂಟ್ ಇದೆ, ಅಲ್ಲಿಗೆ ಆ ಅಕೌಂಟ್ಗೆ ಕ್ರೆಡಿಟ್ ಆಗ್ತಿದೆ, ನಮಗೇನು ಅಮೌಂಟ್ ಬರುತ್ತೆ ಅದು. ಬಟ್ ನಾವಿಲ್ಲೂ ಆ ಡೇಟಾ ನೋಡ್ಕೋಬೋದು. ಏನಕ್ಕೆ ಅಂತಂದರೆ ಬಿಕಾಸ್ ಆಫ್ ಸೆಂಟ್ರಲೈಸ್ಡ್ ಡೇಟಾಬೇಸ್. ಒಂದು ಡೇಟಾಬೇಸು ಇರೋದ್ರಿಂದ ನೀವು ಯಾವುದೇ ಲೊಕೇಶನಲ್ಲಿರಲಿ ಲಾಗಿನ್ ಆಗಿ ನೀವು ಪಾಸ್ಬುಕ್ ಎಂಟ್ರಿ ಮಾಡಿಸಿ ಬೇರೆ ಊರಿಗೂ ಹೋಗಿ ನಿಮ್ಮ ಪಾಸ್ಬುಕ್ ಎಂಟ್ರಿ ಮಾಡಿಸ್ಕೋಬೋದು ಇಲ್ಲಿ ಅಕೌಂಟ್ ಇದ್ದರೆ ನಿಮ್ಮದು. ಅಥವಾ ಔಟ್ ಆಫ್ ಸ್ಟೇಟ್ ಹೋದ್ರೂ ನೀವು ಪಾಸ್ಬುಕ್ ಎಂಟ್ರಿ ಮಾಡಿಸ್ಕೋಬೋದು. ಏನಕ್ಕೆ? ಎಲ್ಲಿಂದ ಡೇಟಾ ಬರುತ್ತೆ? DBMS ಡೇಟಾಬೇಸಿಂದನೇ ಬರೋದು ಡೇಟಾ. ಅದು ಸೆಂಟ್ರಲೈಸ್ಡ್ ಡೇಟಾಬೇಸ್ ಇರೋದ್ರಿಂದ ನೀವು ಯಾವುದೇ SBI ಬ್ಯಾಂಕ್ ಹೋಗಿ ಅಲ್ಲಿಂದ ಡೇಟಾ ತಗೊಳ್ತಾರೆ ಸೆಂಟ್ರಲ್ ಸರ್ವರಿಂದ. ಇಂಪ್ರೂವ್ ಡೇಟಾ ಶೇರಿಂಗು ಈಸಿ ಆಯಿತು. ಯಾವುದರಿಂದ? DBMS ಇಂದ ಇನ್ ಎನಿ ನಂಬರ್ ಆಫ್ ಅಪ್ಲಿಕೇಶನ್ ಪ್ರೋಗ್ರಾಮ್ಸ್. ಶೇರ್ ದಿ ಡೇಟಾ, ಈಗ ನಾನು ಅದೇ ಹೇಳಿದ್ದು, ನೀವು ಪಾಸ್ಬುಕ್ಕು ಎಲ್ಲಿ ಬೇಕಾದರೂ ಎಂಟ್ರಿ ಮಾಡಿಸ್ಕೋಬೋದು. ಆದರೆ ನಮ್ಮದು ಯಾವುದೋ ಒಂದು ಪರ್ಟಿಕ್ಯುಲರ್ ಬ್ಯಾಂಕಲ್ಲಿ ಮಾತ್ರ ಅಕೌಂಟ್ ಇದೆ, ಅಲ್ಲಿ ಮಾತ್ರ ಕ್ರೆಡಿಟ್ ಆಗ್ತಿದೆ. ಬಟ್ ನಾವು ಇಲ್ಲೂ ಟ್ರಾನ್ಸಾಕ್ಷನ್ ಮಾಡ್ಬೋದು. ಇಲ್ಲೂ ನಮ್ದೇನು ವರ್ಕ್ ಇದೆ ರಿಲೇಟೆಡ್ ಟು ನಮ್ಮ ಅಕೌಂಟು, ಇಂಟರ್ನೆಟ್ ಬ್ಯಾಂಕಿಂಗ್ ಹೇಳ್ತಿಲ್ಲ, ಬ್ಯಾಂಕ್ಗೆ ಹೋಗಿ ನಾವು ಮಾಡಿಸ್ಕೊಂಡು ಬರ್ಬೋದು. ಹೇಗೆ ಅಂದರೆ ಬಿಕಾಸ್ ಆಫ್ ಡೇಟಾ ಶೇರಿಂಗ್. ಡೇಟಾ ಶೇರ್ ಆಗ್ತಿರೋದ್ರಿಂದ ನೀವೆಲ್ಲೋದ್ರೂ ಬ್ಯಾಂಕ್ ಜೊತೆ ನೀವು ಕಮ್ಯುನಿಕೇಟ್ ಮಾಡ್ಬೋದು. ಡೇಟಾ ಇಂಟಿಗ್ರಿಟಿ ಕನ್ಸ್ಟ್ರೇಂಟ್ಸ್ ನೋಡಿದ್ದೀವಿ. ಚೆಕ್ ಕನ್ಸ್ಟ್ರೇಂಟು, ಪ್ರೈಮರಿ ಕೀ, ನಾಟ್ ನಲ್ಲು, ಈ ರೀತಿ ಸುಮಾರು ಕನ್ಸ್ಟ್ರೇಂಟ್ಸ್ನ ನೋಡಿದ್ದೀವಿ. ಫಾರಿನ್ ಕೀ ಕನ್ಸ್ಟ್ರೇಂಟು ಎಲ್ಲಾನು ಯಾವುದೋ ಒಂದು ರೀತಿ ಸೆಕ್ಯೂರಿಟಿ ಕೊಡ್ತಾ ಇತ್ತು ನಿಮ್ಮ ಡೇಟಾಬೇಸ್ ಟೇಬಲ್ಸ್ಗಳಿಗೆ. Integrity means that data in the database is accurate. Centralized control of the data helps in permitting the administrator to define integrity constraints to the data in the database. ನೀವು ನಾಟ್ ನಲ್ ಅಂತ ಹಾಕಿದ್ರೆ ಸಾಕು, ಅವ್ರೇನಾದರೂ ನಿಮ್ಮ ಬ್ಯಾಲೆನ್ಸ್ ನಲ್ ಅಂತ, ಈಗ ಬ್ಯಾಂಕ್ ಅವರೇ ಯಾರಾದರೂ ಇವ್ರ ಹತ್ರ ಏನೋ ಅಕೌಂಟಲ್ಲಿ ಬ್ಯಾಲೆನ್ಸೇ ಇಲ್ಲ ನಲ್ ಅಂತ ಹಾಕಿದ್ರೆ ನೀವು ಅವ್ರೇನು ಹೊಸದಾಗಿ ಟ್ರಾನ್ಸಾಕ್ಷನ್ ಸೇವ್ ಮಾಡೋಕ್ಕೆ ಹೋಗ್ತಿರ್ತಾರೆ ನಲ್ ಅಂತ ಎಂಟ್ರಿ ಮಾಡಿ, ಅದು ತಗೊಳ್ಳೋದೇ ಇಲ್ಲ. ಸೊ ಅಲ್ಲೇ ಗೊತ್ತಾಗುತ್ತೆ ಏನೋ ಫ್ರಾಡ್ ಆಗ್ತಾ ಇದೆ ಅಂತ. ಅದಕ್ಕೆ ಇಂಟಿಗ್ರಿಟಿ ಕನ್ಸ್ಟ್ರೇಂಟ್ಸ್ ಯೂಸ್ ಮಾಡೋದು. ಇನ್ನೊಂದು ಎಕ್ಸಾಂಪಲ್ ಇದೆ ನೋಡಿ. ಇನ್ ಕಸ್ಟಮರ್ ಡೇಟಾಬೇಸ್ ವಿ ಕ್ಯಾನ್ ಎನ್ಫೋರ್ಸ್ ಆನ್ ಇಂಟಿಗ್ರಿಟಿ ದಟ್ ಇಟ್ ಮಸ್ಟ್ ಅಕ್ಸೆಪ್ಟ್ ದಿ ಕಸ್ಟಮರ್ ಓನ್ಲಿ ಫ್ರಮ್ ನೋಯ್ಡಾ ಆ್ಯಂಡ್ ಮೀರಟ್. ನಂದು ಕಂಪ್ನಿ ಇದೆ, ಕಸ್ಟಮರ್ಸು ನಾನು ವ್ಯವಹಾರ ಮಾಡ್ತಿರೋದು ನೋಯ್ಡಾ ಆ್ಯಂಡ್ ಮೀರಟ್ ಸಿಟಿ ಅವ್ರ ಜೊತೆ ಮಾತ್ರ. ಸೊ ನಾನು ಡೇಟಾಬೇಸ್ ಡೆವಲಪ್ ಮಾಡಿಸ್ಬೇಕಾದ್ರೆ ನನ್ನ ಕಂಪ್ನಿಗೆ ಡೇಟಾಬೇಸ್ ಅಡ್ಮಿನ್ ಯಾರು ಡೆವಲಪ್ ಮಾಡ್ತಾ ಇರ್ತಾರೆ ಅವ್ರೇನು ಮಾಡ್ತಾರೆ, ಆ ಸಾಫ್ಟ್ವೇರ್ ಡೆವಲಪರು ಕನ್ಸ್ಟ್ರೇಂಟ್ಸಲ್ಲಿ ಕಸ್ಟಮರ್ ಅಡ್ರೆಸ್ ಅಂತ ಇರುತ್ತಲ್ಲ ಆ ಕಾಲಮಲ್ಲಿ ನೋಯ್ಡಾ ಮೀರಟ್ ಚೆಕ್ ಕನ್ಸ್ಟ್ರೇಂಟ್ ಯೂಸ್ ಮಾಡ್ತಾರೆ. ಇಲ್ಲಿ ಚೆಕ್ ನೋಯ್ಡಾ ಮೀರಟ್ ಅಂತ. ಅದೇ ನಾನು ಮೈಸೂರು ಅಥವಾ ಬ್ಯಾಂಗ್ಳೂರ್ ಅಂತ ಹಾಕಕ್ಕೆ ಹೋದ್ರೆ ಅದು ತಗೊಳ್ಳಲ್ಲ. ಇದು ಇಂಟಿಗ್ರಿಟಿ ಕನ್ಸ್ಟ್ರೇಂಟ್. ಇನ್ನೊಂದು ಎಕ್ಸಾಂಪಲ್ ಇದು ಸೆಕ್ಯೂರಿಟಿ. ಅದೇ ಈಗ ಡಿಫ್ರೆಂಟ್ ಲೆವೆಲ್, ನೀವು MIS ಪೇಪರಲ್ಲಿ ನೋಡಿದ್ದೀರಾ, ಡಿಫ್ರೆಂಟ್ ಲೆವೆಲ್ಸ್ ಇರುತ್ತೆ. ಆಪರೇಷನಲ್ ಡೇಟಾ ಮಾಡೋರು, ಕ್ಲರ್ಕು, ಟೈಪಿಸ್ಟು, ಈ ರೀತಿ ಮಿಡ್ಲ್ ಲೆವೆಲ್ ಮ್ಯಾನೇಜರ್ಸು, ಟಾಪ್ ಲೆವೆಲ್ ಮ್ಯಾನೇಜರ್ಸು, CEOs, ಈ ರೀತಿ ಡಿಫ್ರೆಂಟ್ ಲೆವೆಲ್ ಆಫ್ ಮ್ಯಾನೇಜ್ಮೆಂಟ್ ನೋಡಿದ್ದೀರಾ. ಒಬ್ಬೊಬ್ಬರು ಒಂದೊಂದು ಲಾಗಿನ್ ಇರುತ್ತೆ. ಆ ಅಪ್ಪರ್ ಲೆವೆಲ್ ಅವರು ಏನು ನೋಡ್ತಾ ಇದ್ದಾರೆ ಅದನ್ನೇ ಲೋವರ್ ಲೆವೆಲ್ ಅವರು ಲಾಗಿನ್ ಆಗಿ ಇವ್ರ ಲಾಗಿನಿಂದ ನೋಡೋಕ್ಕಾಗಲ್ಲ. ಅವರು ಪಾಸ್ವರ್ಡ್ ರಿವೀಲ್ ಮಾಡಲ್ಲ. ಇವರ ಲಾಗಿನ್ನಿಂದ ಒಬ್ಬ ಕ್ಲರ್ಕು ಅವ್ರಿಗೇನು ಯೂಸರ್ ನೇಮ್ ಪಾಸ್ವರ್ಡ್ ಸಿಕ್ಕಿರುತ್ತೆ ಒಂದೇ ಡೇಟಾಬೇಸ್ಗೆ, ಅದನ್ನು ಎಂಟ್ರಿ ಮಾಡಿ ಅವ್ರಿಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಮಾತ್ರ ನೋಡ್ಕೊಳ್ಳೋಕ್ಕೆ ಸಾಧ್ಯ.
ಅವರೇನು ಚೇಂಜಸ್ ಮಾಡೋಕ್ಕಾಗಲ್ಲ. ಅದು ಸೆಕ್ಯೂರಿಟಿ. Having complete authority over the operational data enables the DBA in ensuring that only mean of access to the database is through proper channels. Authorization ಅಂದರೆ ಅದೇನೆ. ಈಗ CEO ಅಥವಾ ಕಂಪ್ನಿ ಓನರು ಹೋಲ್ ಡೇಟಾಬೇಸಲ್ಲಿ ಏನಿದೆ ನೋಡ್ಬೋದು. ಏನೋ ಒಂದು ಸೆನ್ಸಿಟಿವ್ ಇನ್ಫಾರ್ಮೇಷನ್ ಇದೆ, ಅದು ಅವ್ರು ನೋಡ್ಕೋಬೋದು, ಅವ್ರಿಗೆ ರೈಟ್ಸ್ ಇರುತ್ತೆ ಅವ್ರ ಕಂಪ್ನಿ. ಬಟ್ ಕ್ಲರ್ಕ್ ಅದನ್ನು ನೋಡೋಕ್ಕಾಗಲ್ಲ, ಅದೇ ಡೇಟಾಬೇಸ್ಗೆ ಲಾಗಿನ್ ಆದರು. ಅದೇ ಆಥರೈಸೇಷನ್ ಚೆಕ್ಸ್. ಇದನ್ನು ಅಷ್ಟೇ ಇಂಟಿಗ್ರಿಟಿ ಕನ್ಸ್ಟ್ರೈಂಟ್ಸಿಂದ ಇಂಪ್ಲಿಮೆಂಟ್ ಮಾಡ್ಬೋದು, ಅಥವಾ DBMS ಸಾಫ್ಟ್ವೇರ್ ಲೆವೆಲಲ್ಲಿ ಇದನ್ನು ಇಂಪ್ಲಿಮೆಂಟ್ ಮಾಡ್ಬೋದು. ಇದು ನಿಮಗೆ ಚಾಪ್ಟರ್ ಇಲ್ಲ, ಸೆಕ್ಯೂರಿಟಿ ಅನ್ನೋದೇ ಒಂದು ಚಾಪ್ಟರ್ ಇರುತ್ತೆ, ಆಥರೈಸೇಷನ್ ಅಂತ. ಅದರಲ್ಲಿ ಇದು ಡೀಟೇಲ್ಸ್ ಇರುತ್ತೆ. ಡೇಟಾ ಕನ್ಸಿಸ್ಟೆನ್ಸಿ, ಡೇಟಾ ರಿಡಂಡೆನ್ಸಿ ಎಲಿಮಿನೇಟ್ ಮಾಡಿದ್ರೆ ಡೇಟಾ ಕನ್ಸಿಸ್ಟೆನ್ಸಿ ಸಿಗುತ್ತೆ. ಡೇಟಾ ಆಕ್ಸೆಸಿಂಗ್ ಚೆನ್ನಾಗಿ ಮಾಡ್ಕೋಬೋದು. ಡೇಟಾ ಆಕ್ಸೆಸಿಂಗ್ ನೀವು ರಿಸಲ್ಟ್ ನೋಡ್ತೀರಲ್ಲ ಅದೇನೆ ಡೇಟಾ ಆಕ್ಸೆಸಿಂಗ್. ಅಥವಾ ಲ್ಯಾಬ್ ಪ್ರೋಗ್ರಾಮ್ ಮಾಡ್ತೀರಲ್ಲ ಅದೇ ಡೇಟಾ ಆಕ್ಸೆಸಿಂಗ್. ಅಥವಾ ನಿಮ್ಮ ಅಕೌಂಟ್ದು ಬ್ಯಾಲೆನ್ಸ್ ಚೆಕ್ ಮಾಡ್ತೀರಲ್ಲ ಅದು ಅಷ್ಟೇ ಡೇಟಾ ಆಕ್ಸೆಸಿಂಗ್. ಡೇಟಾ ಆಕ್ಸೆಸಿಂಗ್ ಅಂದರೆ ಆಲ್ಮೋಸ್ಟ್ ಈಗ ಫೇಸ್ಬುಕ್ಕಲ್ಲಿ ಯಾರ್ದೋ ನೇಮ್ ಹಾಕಿ ಅವ್ರದ್ದು ಪ್ರೊಫೈಲ್ ನೋಡ್ತಿರಲ್ಲ ಅದು ಡೇಟಾ ಆಕ್ಸೆಸಿಂಗ್. ಪ್ರತಿಯೊಂದು ಡೇಟಾ ಆಕ್ಸೆಸಿಂಗ್. ನಿಮಗೆ ಗೊತ್ತು ನಾವು ಎಷ್ಟು ಈಸಿಯಾಗಿ ಈಗ ಡೇಟಾ ಆಕ್ಸೆಸಿಂಗ್ ಮಾಡ್ತಾ ಇದ್ದೀವಿ ಅಂತ. ಸೊ ಅದು ಒಂದು ಅಡ್ವಾಂಟೇಜ್. ವಿತ್ ದಿ centralization of data, DBA can establish and enforce the data standards which may include the naming conventions, data quality standards. ಇದರಲ್ಲಿ DBMS ಸ್ಟ್ಯಾಂಡರ್ಡ್ಸ್ ಇರುತ್ತೆ, ಅದನ್ನು ನಾವು ಎನ್ಫೋರ್ಸ್ ಮಾಡ್ಕೋಬೋದು. ಒಳ್ಳೆ ಕ್ವಾಲಿಟಿ ಡೇಟಾ ಆಕ್ಸೆಸಿಂಗ್ ಎಲ್ಲ ಪ್ರಾಪರ್ ಆಗಬೇಕು ಅಂತಂದರೆ ಅದನ್ನು ಯೂಸ್ ಮಾಡ್ಕೋಬೋದು ನಮ್ಮ ಕಂಪನಿನಲ್ಲಿ, ಆ ಸಾಫ್ಟ್ವೇರ್ ತರಿಸ್ಕೊಂಡು. ಡೇಟಾ ಇಂಡಿಪೆಂಡೆನ್ಸು ಇದೊಂದು ಟಾಪಿಕ್ ಇದೆ ನಿಮಗೆ, ಅದರಲ್ಲಿ ಇನ್ ಡೀಟೇಲ್ ಡಿಸ್ಕಷನ್ ಮಾಡೋಣ. ಡೇಟಾ ಇಂಡಿಪೆಂಡೆನ್ಸ್ ಅಂದರೆ ಒಂದು ಅಪ್ಲಿಕೇಶನ್ ಪ್ರೋಗ್ರಾಮು ನಿಮ್ಮ ಡೇಟಾ ಬೇಸ್ ಮೇಲೆ ಡಿಪೆಂಡ್ ಆಗಲ್ಲ. ನಿಮ್ಮ ಡೇಟಾ ಬೇಸು ನಿಮ್ಮ ಹಾರ್ಡ್ವೇರ್ ಏನಿರುತ್ತೆ, ಡೇಟಾ ಸ್ಟೋರ್ ಮಾಡಿರೋಂಥ ಹಾರ್ಡ್ವೇರ್ ಪೋರ್ಷನ್ ಏನಿರುತ್ತೆ CPU-ನಲ್ಲಿ ಅಥವಾ ಸರ್ವರ್ನಲ್ಲಿ, ಅದರ ಮೇಲೆ ಡಿಪೆಂಡ್ ಆಗಲ್ಲ. ಒಂದು ಇನ್ನೊಂದರಿಂದ ಇಂಡಿಪೆಂಡೆಂಟ್ ಆಗಿರುತ್ತೆ. ಈಗ ಅಪ್ಲಿಕೇಶನ್ ಪ್ರೋಗ್ರಾಮು ಅಥವಾ ಮಧ್ಯೆ ಏನೋ ಡೇಟಾ ಬೇಸು ಏನೋ ಒಂದು ವೈರಸ್ ಅಟ್ಯಾಕ್ ಆಗಿ ಏನೋ ಕರಪ್ಷನ್ ಆಗಿ ಹಾಳಾಯಿತು, ಡೇಟಾ ಬೇಸ್ ಹಾಳಾಯಿತು ಅಂತ ಅದು ನಿಮ್ಮ ಒಂದು ಹಾರ್ಡ್ ಡಿಸ್ಕ್ಗೆ ಎಫೆಕ್ಟ್ ಮಾಡಲ್ಲ. ಹಾರ್ಡ್ ಡಿಸ್ಕಲ್ಲಿ ಸ್ಟೋರ್ ಆಗಿರೋ ಡೇಟಾಗೆ ಹಾರ್ಡ್ ಡಿಸ್ಕಲ್ಲಿ ಟೇಬಲ್ ಹಾಗೇ ಇರುತ್ತೆ. ಮತ್ತು ಅದು ನಿಮ್ಮ VB ಅಪ್ಲಿಕೇಶನ್ನು ಎಫೆಕ್ಟ್ ಮಾಡಲ್ಲ. ಈಗ ಸಪೋಸ್ VB ಅಪ್ಲಿಕೇಶನ್ನೇ ಕರಪ್ಟ್ ಆಯಿತು, ಅದು ನಿಮ್ಮ ಡೇಟಾ ಬೇಸು ಮತ್ತು ನಿಮ್ಮ ಹಾರ್ಡ್ ಡಿಸ್ಕಲ್ಲಿರೋ ಡೇಟಾನ ಕರಪ್ಟ್ ಮಾಡಲ್ಲ. ಅದನ್ನೇ ಡೇಟಾ ಇಂಡಿಪೆಂಡೆನ್ಸ್. ಒಂದರಿಂದ ಎಲ್ಲನೂ ಒಟ್ಟಿಗೆ ಕೋಆರ್ಡಿನೇಷನಲ್ಲಿ ವರ್ಕ್ ಮಾಡ್ತವೆ. 3 ಅಪ್ಲಿಕೇಶನ್, ಒಂದು ಹಾರ್ಡ್ ಡಿಸ್ಕ್ ಇರ್ಬೋದು, ನಿಮ್ಮ CPU ಸರ್ವರ್ ಒಳಗಿರೋ ಅಂಥದ್ದು, ಡೇಟಾಬೇಸ್ ಟೇಬಲ್ಗಳು ಮತ್ತು VB ಅಪ್ಲಿಕೇಶನ್ ಅಥವಾ ಯಾವುದೋ ಒಂದು PHP ಜಾವಾ ಯಾವುದಾದ್ರೂ ಅಪ್ಲಿಕೇಶನ್ ಪ್ರೋಗ್ರಾಮ್, 3 ಇಂಟಿಗ್ರೇಟೆಡಾಗಿ ವರ್ಕ್ ಮಾಡಿದ್ರೂ ಒಂದು ಕರಪ್ಟ್ ಆದರೆ, ಯಾವುದಾದ್ರು 1 ಅಥವಾ 2 ಅಪ್ಲಿಕೇಶನ್ ಕರಪ್ಟ್ ಆದರೆ ಅದು ಬೇರೆದಕ್ಕೆ ಎಫೆಕ್ಟ್ ಮಾಡಲ್ಲ. ಡೇಟಾ ಇಂಡಿಪೆಂಡೆನ್ಸಲ್ಲಿ ಇನ್ ಡೀಟೇಲ್ ನೋಡೋಣ. ರೆಡ್ಯೂಸ್ಡ್ ಅಪ್ಲಿಕೇಶನ್ ಡೆವಲಪ್ಮೆಂಟ್ ಆ್ಯಂಡ್ ಮೇಂಟೆನೆನ್ಸ್ ಟೈಮ್. ಇದನ್ನು ಡೆವಲಪ್ ಮಾಡೋಕ್ಕೆ ಹಿಂದೆ ಫೈಲ್ ಪ್ರೊಸೆಸಿಂಗ್ ಸಿಸ್ಟಮ್ ತೊಗೊಳ್ತಾ ಇತ್ತಲ್ಲ, ಆ ಥರ ಜಾಸ್ತಿ ಟೈಮು ತೊಗೊಳ್ಳಲ್ಲ. ಇಟ್ ಟೇಕ್ಸ್ ಲೆಸ್ ಟೈಮ್, ಬೇಗ ಡೆವಲಪ್ ಮಾಡ್ಕೋಬೋದು. ಮತ್ತು ಡೇಟಾ ಆಕ್ಸೆಸಿಂಗ್, ಮೇಂಟೆನೆನ್ಸ್, ಏನಾದ್ರು ಪ್ರಾಬ್ಲಮ್ ಆದರೆ ಡೇಟಾಬೇಸ್ಗೆ ಹೋಗಿ ಕರೆಕ್ಷನ್ ಮಾಡಿ ಮತ್ತೆ ಕನೆಕ್ಟಿವಿಟಿ ಮಾಡಿಕೊಂಡು ರನ್ ಮಾಡ್ಕೋಬೋದು, ಎಕ್ಸಿಕ್ಯೂಷನ್ ಮಾಡ್ಕೋಬೋದು. ಅದೇ ಮೇಂಟೆನೆನ್ಸ್ ಟೈಮು. ಅದನ್ನು ಟೈಮು ರೆಡ್ಯೂಸ್ ಆಗಿದೆ. ಸೊ ದೀಸ್ ಆರ್ ದಿ ಅಡ್ವಾಂಟೇಜಸ್ ಆಫ್ DBMS. ನೆಕ್ಸ್ಟು ಡಿಸಡ್ವಾಂಟೇಜಸ್ ನೋಡೋದಾದರೆ ತುಂಬ ಏನು ಡಿಸಡ್ವಾಂಟೇಜಸ್ ಇಲ್ಲ. ಇದು ಡಿಸಡ್ವಾಂಟೇಜಸ್ ಇದೆ ಅಂತ ನಾವು ಯೂಸ್ ಮಾಡಿಲ್ಲ ಅಂದರೆ, ಈಗ ಯಾರೂ ಸೋಷಿಯಲ್ ನೆಟ್ವರ್ಕಿಂಗ್ ಸೈಟ್ಸ್ ಇರ್ಬೋದು,
ಆನ್ಲೈನ್ ಪೇಮೆಂಟ್ ಇರ್ಬೋದು, ಆನ್ಲೈನ್ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್, ಅಥವಾ ನಿಮ್ಮ ರಿಸಲ್ಟು ಕಾಲೇಜ್ಗೆ ಬಂದು ನೋಡಬೇಕಿತ್ತು. ಆ ರೀತಿ ಒಂದು ಸಿಚುಯೇಷನ್ ಇರ್ತಾಯಿತ್ತು. ಬಟ್ ಈವಂದೋ ಅಷ್ಟೆಲ್ಲ ಅಡ್ವಾಂಟೇಜಸ್ ಇದ್ದರೂ ಡಿಸಡ್ವಾಂಟೇಜಸ್ ಇದೆ. ಅದು ಇಲ್ಲೇ ಇದೆ 4 ಪಾಯಿಂಟ್ಸು. ಅಥವಾ ನಿಮ್ಗಿನ್ನೂ ಜಾಸ್ತಿ ಕೊಟ್ಟಿದ್ರೆ ಈಗ ನಿಮ್ಗೆ ಅರ್ಥ ಆಗಿದೆ ಏನು ಡಿಫ್ರೆನ್ಸು ಫೈಲ್ ಪ್ರೊಸೆಸಿಂಗ್ ಮತ್ತು DBMSಗೆ ಅಂತ ಇಲ್ಲಿ ಗೊತ್ತಾಗುತ್ತೆ. ಥ್ಯಾಂಕ್ ಯು.